ಸತ್ಯಯುಗದಲ್ಲಿ ಬ್ರಹ್ಮ ಹಾಗೂ ವಿಷ್ಣು ಮಧ್ಯೆ ಯಾರು ಉತ್ತಮರು ಎಂದು ವಾದ ವಿವಾದ ನಡೀತಾ ಇತ್ತು. ಆಗ ಶಿವ ಒಂದು ಉದ್ದನೆಯ ಬೆಳಕಿನ ಕಿರಣದ ಆಕಾರದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಈ ಬೆಳಕಿನ ಕಿರಣದ ತುದಿಯನ್ನು ಯಾರು ಮೊದಲು ಕಂಡು ಹಿಡಿಯುತ್ತಾರೋ ಅವರೇ ಉತ್ತಮರು ಎಂದು ಹೇಳುತ್ತಾನೆ. ಆಗ ವಿಷ್ಣು ವರಾಹ ರೂಪವನ್ನು ತಾಳಿ ಭೂಮಿಯ ಕೆಳಗೆ ಹೋಗುತ್ತಾನೆ. ಬ್ರಹ್ಮದೇವ ಹಂಸದ ರೂಪವನ್ನು ತಾಳಿ ಮೇಲೆ ಹಾರುತ್ತಾನೆ. ಕೆಲವು ಸಮಯದ ನಂತರ ವಿಷ್ಣುದೇವ ಮೇಲೆ ಬಂದು, ನಾನು ಸೋತೆ, ನನಗೆ ಈ ಬೆಳಕಿನ ಅಂತ್ಯ ನನಗೆ ಸಿಗಲಿಲ್ಲ ಎಂದು ಹೇಳುತ್ತಾನೆ. ಆದರೆ ಬ್ರಹ್ಮ ಬಂದು, ನನಗೆ ಅಂತ್ಯ ಕಾಣಿಸಿತು, ಅಲ್ಲಿಂದ ಒಂದು ಹೂವು ಕೂಡ ನಾನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಸುಳ್ಳು ಹೇಳುತ್ತಾನೆ. ಮೋಸ ಮಾಡಿದ ಬ್ರಹ್ಮನನ್ನು ಕಂಡು ಶಿವ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸುತ್ತಾನೆ. ಜೊತೆಗೆ ಈ ಭೂಮಿ ಮೇಲೆ ನಿನ್ನನ್ನು ಯಾರೂ ಪೂಜಿಸಬಾರದು ಎಂದು ಶಾಪವನ್ನು ಕೊಡುತ್ತಾನೆ. ವಿಷ್ಣುವಿನ ಸ್ವಾಭಿಮಾನಕ್ಕೆ ಮೆಚ್ಚಿ ಶಿವನು ಆಶೀರ್ವಾದ ಮಾಡುತ್ತಾನೆ. ಆ ಬೆಳಕಿನ ಕಿರಣವೇ ಒಂದು ಉದ್ಭವ ಜ್ಯೋತಿರ್ಲಿಂಗವಾಗಿ ಪರಿವರ್ತನೆಗೊಂಡು ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನಮಗೆ ನೋಡಲು ಸಿಗುತ್ತದೆ.